ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ವಿಜಯಾಂಬಿಕಾ, ಕೈಕಾಲೆಲ್ಲ ನಡುಗ್ತಾ ಇದೆಯಾ? ಇಷ್ಟು ವರ್ಷ ಒಳ್ಳೆವಳು ಅಂತ ಮುಖವಾಡ ಹಾಕೊಂಡು ಅಪ್ಪ ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನೆ ಅಸ್ತ್ರ ಮಾಡ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೆ. ಈಗ ಅದೇ ಚೂರಿ ನೇರವಾಗಿ ನಿನ್ ಕುತ್ತಿಗೆಗೆ ಬಂದಿದೆ. ಅನ್ಯಾಯ ಮಾಡಿ ಬದುಕಬೇಕು ಅಂತ ಅನ್ಕೊಂಡಿರೋ ನಿನ್ನಂಥವ್ರಿಗೆ ಬುದ್ಧಿ ಕಲಿಸಿ ಶಿಕ್ಷೆ ಹೇಳೋ ನನ್ನಂಥವ್ರು ಇದ್ದೇ ಇರ್ತಾರೆ. ಶ್ರಾವಣಿ, ಯಾರ ಮುಂದೆ ನಿನ್ ಕೂಗಾಟ? ನನ್ನ ಮುಂದೆನೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯ ನೀನು? ನಿನ್ನು ನನ್ ಗಂಡನ ಮೇಲೇನೆ ಕೂಗಾಡ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಏನೇ ಹೇಳಿ ಕಾಂತಮ್ಮ, ಮಗಳ ಜೀವನ ಹಾಳಾಗ್ತಿರೋದು ನೋಡ್ತಿದ್ರೆ ಹೆತ್ತ ಹೊಟ್ಟೆಗೆ ಬೆಂಕಿ ಇಟ್ಟಂಗಾಗತ್ತೆ. ಸಿಟ್ಟು ಬರುತ್ತೆ. ಶ್ರಾವಣಿ ಸುಬ್ಬು ಮೇಲೆ ಸೇಡ್ ತೀರಿಸ್ಕೊಳ್ಳೋಣ ಅಂದ್ರೆ ನನ್ನ ಮಗಳೇ ನನಗೆ ವಿರುದ್ಧವಾಗಿ ನಿಂತಿದ್ದಾಳೆ. ತಲೆ ಕೆಡಿಸ್ಕೋಬೇಡ ಇಂದ್ರ, ಅದಿನ್ನು ಎಳಸು, ಬುದ್ಧಿ ಇಲ್ಲ. ಅದು ಸಾಲದು ಅಂತ ಈ ಶ್ರಾವಣಿ ಇದ್ದಾಳಲ್ಲ, ಆ ವರಲಕ್ಷ್ಮಿನ ನನ್ನ ಮಗನ್ ತಲೆ ಕೆಡಿಸಿ ಅವನು ಗಂಟು ಹಾಕಿದಾಳೆ. ಅವನ ಜೀವನಾನು ಹಾಳು ಮಾಡಿದ್ಲು. ಅದಕ್ಕೆ ಇವರಿಬ್ಬರ ಮೇಲೆ ಸೇಡ್ ತೀರಿಸ್ಕೋಬೇಕು, ಇವ್ರ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಿದ್ದೆ. ಸಮಯಕ್ಕೆ ಸರಿಯಾಗಿ ನೀವು ಸಿಕ್ಕಿದ್ರು. ಅದು ಸರಿ ಅನ್ನು. ಆದ್ರೆ ನೀನು ಆ ಮನೆಯಲ್ಲಿ ಇದ್ದುಕೊಂಡು ಈ ಮನೆಯವ್ರ ಮೇಲೆ ಕೆಂಡಕ್ಕಾರೋದು ಸ್ವಲ್ಪ ಕಷ್ಟ. ನಿನಗೆ ಬೇಕಾದಾಗ ಹೇಳ್ಬಿಡು, ನಾನು ಬೆಂಕಿನೇ ಹಚ್ಬಿಡ್ತೀನಿ. ಯಾಕೆಂದ್ರೆ ನಾನು ಇಲ್ಲೇ ಇರ್ತೀನಲ್ಲ. ಆ ಬೆಂಕಿಯಲ್ಲಿ ಇವರೆಲ್ಲ ಸುಟ್ಟು ಬೂದಿ ಆಗ್ಬಿಡ್ಬೇಕು, ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ. ನೋಡು ಇಂದ್ರ, ಒಳ್ಳೆಯವ್ರಿಗೆ ಶತ್ರುಗಳು ಜಾಸ್ತಿ ಅಂತೆ. ಈ ಕಾರ್ತಿಕೇಯನಿಗೂ ಶ್ರಾವಣಿಗೂ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ. ಆಯ್ತು ಬಿಡಿ, ಇನ್ನು ಮೇಲೆ ನಾವಿಬ್ರು ಸೇರ್ಕೊಂಡು ಪ್ಲಾನ್ ಮಾಡೋಣ. ಅವ್ರ ನೆಮ್ಮದಿ ಕೆಡಿಸಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಚಿಯರ್ಸ್. ಆದ್ರಿಂದ ನಾನು ನೋಡ್ತಾ ಇದ್ದೀನಿ, ಏನೋ ಪ್ಲಾನ್ ಮಾಡ್ತಾ ಇರಲ್ಲ ಇವರಿಬ್ರು. ಕಾಂತಮ್ಮವ್ರೆ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ತಪ್ಪೇನು ತಿಳ್ಕೊಂಡು ಹೇಳಿ. ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಚಪಲ ಜಾಸ್ತಿ ಅನ್ಸುತ್ತೆ. ಆಗ್ಲಿಂದ ಅಲ್ಲಿ ನಿಂತ್ಕೊಂಡು ಬಗ್ಗಿ ಬಗ್ಗಿ ನನ್ನೇ ನೋಡ್ತಾ ಇದ್ದಾರೆ. ಈ ಪಾಪಿ ಗಂಡಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತಲ್ಲ. ಯಾಕಾದ್ರೂ ಬಂದು ಇಲ್ಲಿ ಒಪ್ಪಿಸ್ಕೊಂಡು ಅನಿಸ್ತಾ ಇದೆ. ಒಂದು ಸೆಕೆಂಡ್. ನೋಡು ಇಂದ್ರು, ಈ ವಯ್ಯಂಗೆ ಯಾವ ಕಾಲಿನ ಚಪ್ಪಲಿ ಯಾವ ಕಾಲಿಗೆ ಹಾಕಬೇಕು ಅನ್ನೋದೇ ಗೊತ್ತಿಲ್ಲ. ಅಂತದ್ರಲ್ಲಿ ನಿನ್ನ ಮಗ ನೋಡ್ತಾನ, ಅದು ಬಗ್ಗಿ ಬಗ್ಗಿ. ಅವನು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಿದ್ದು ನಾವ್ ಏನು ಮಾತಾಡ್ತಿದೀವಿ ಅಂತ ಕೇಳಿಸ್ಗಳಕ್ಕೆ. ಯಾಕೆ ಅಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ